ಭಕ್ತ ಸ್ಥಳದಲ್ಲಿ ಆಧಾರ ಚಕ್ರದಲ್ಲಿ ಪೆಣ್ದುಂಬಿಯ ನಾದ ಹೊರಹೊಮ್ಮುತ್ತೆ ಅಂತ ಬರುತ್ತೆ. ನಾದದ ಅನುಸಂಧಾನ ಅನುಭವಿಸಿದರಿಗೆ ಗೊತ್ತಾಗುತ್ತೆ. ಭಕ್ತಸ್ಥಳ ನಮ್ಮಲ್ಲಿ ಶುದ್ಧವಾದಂತಹ ಕ್ರಿಯೆ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ, ಆಚರಣೆಗೆ ನಾವು ತೊಡಸ್ಕೊಳ್ತಾ ಇದ್ದೀವಿ ಅಂದರೆ ಆ ಪೆಣ್ದುಂಬಿಯ ನಾದ ಎಲ್ಲೋ ಒಂದು ರೀತಿ ಮೊರೆತಾ ಇದೆಯೇನೋ ಅನ್ನೋ ರೀತಿ ನಮಗೆ ನಾದಗಳು ತೋರ್ತಾ ಹೋಗುತ್ತೆ. ಭಕ್ತಸ್ಥಳದಲ್ಲಿ ಪೆಣ್ದುಂಬಿಯ ನಾದ ಅಂತ ಹೇಳ್ತಾರೆ. ಮಹೇಶ್ವರ ಸ್ಥಳದಲ್ಲಿ ವೀಣಾನಾದ. ನಾವು ಮಹೇಶ್ವರ ಸ್ಥಳದ ಏನು ಶುದ್ಧ ಆಚರಣೆ ನಿಷ್ಠೆ ಗಟ್ಟಿಗೊಳಿಸ್ಕೊಂಡು ಅಂಗ ಬೇರೆ ಇಲ್ಲ, ಲಿಂಗ ಬೇರೆ ಇಲ್ಲ, ಗುರು ಬೇರೆ ಇಲ್ಲ, ಶಿಷ್ಯ ಬೇರೆ ಇಲ್ಲ ಅನ್ನುವಂತಹ ಮಟ್ಟದಲ್ಲಿ ನಾವು ಎತ್ತರಕ್ಕೆ ಬೆಳಿಬೇಕು ಅನ್ನುವಂತಹ ಸದಾಚಾರದಿಂದ ಸತ್ಕ್ರಿಯೆಯನ್ನು ನಾವು ಅಳವಡಿಸ್ಕೊಳ್ತಾ ಮುನ್ನಡೆದ್ರೆ ನಮಗೆ ವೀಣಾನಾದದ ಅನುಸಂಧಾನ ಪ್ರಾರಂಭ ಆಗುತ್ತೆ. ಆ ವೀಣಾನಾದದಿಂದನೇ ಮನಮಗ್ನ ಆಗೋದು. ಏನೂ ಇಲ್ಲ, ಬೇರೆ ಏನಿಲ್ಲ, ಹೊರಗಿಂದು ಇಲ್ಲ, ಒಳಗಿಂದು ಇಲ್ಲ, ಪ್ರಾಣವೇ ಲಿಂಗ, ಲಿಂಗವೇ ಪ್ರಾಣ ಆಗಬೇಕು ಅಂತ ಹೇಳ್ತೀವಲ್ಲ, ಆ ನಿಲುವು ನಮಗೆ ಬರಬೇಕು ಅಂತಂದರೆ ಈ ನಾದಾನುಸಂಧಾನದಲ್ಲಿ ಮನ ನಿಲ್ಲದೆ ನಾದಕ್ಕೆ. ಸಂಸ್ಕೃತ ಶ್ಲೋಕ ಅಪ್ಪರು ಯಾವಾಗಲೂ ಹೇಳೋರು, ಯಾವ್ಯಾವುದರಿಂದ ಏನೇನು ಸಾಧ್ಯ ಅಂತ. ಏನು ಮನೋರ್ಲಯ ಆಗಬೇಕು ಅಂತಂದರೆ ನಾದ ಮನೋರ್ಲಯ. ಒಂದೊಂದು ಆಸನ ಸಿದ್ಧಿ. ಆಸನ ನಮ್ಮಲ್ಲಿ ಸಿದ್ಧಾಸನ ಅತ್ಯಂತ ಅಧಿಕವಾದಂತಹ ಆಸನ. ನಾ ಆಸನೆ ಸಿದ್ಧ ಸಾದೃಶ. ನಾ ಬಲ ಕುಂಭಕ. ಕುಂಭಕಕ್ಕಿಂತ ಬಲವಾದಂಥದ್ದು ಯಾವುದೂ ಇಲ್ಲ. ನಾ ಕೇವಲ ನಾದ ಸಾದೃಶ. ನಾದಕ್ಕೆ ಮನಸ್ಸು ಬೇರೆ ಎಲ್ಲೂ ನಿಲ್ಲಲ್ಲ. ಅದು ತನ್ನೊಳಗೆ ತಾನು ಅನುಸಂಧಾನ ಮಾಡ್ತಾ 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 ಆ ನಾದದಲ್ಲಿ ಮಗ್ನ ಆಯಿತು ಅಂತಂದರೆ ಆ ವೀಣಾನಾದದ ಅನುಭವ ಅಳವಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಮಗ್ನ ಆಗ್ತೀವಿ ಅನ್ನೋದು. ಅಂತಹ ವೀಣಾನಾದದಲ್ಲಿ ಮಹೇಶ್ವರ ಸ್ಥಳದಲ್ಲಿ ಹೊರಹೊಮ್ಮುವಂತಹ ವೀಣಾನಾದದಲ್ಲಿ ನಾವು ಮಗ್ನ ಆಗಬೇಕು. ಅಂತಹ ಸಾಧನಾ ಪಥ ಇದೆ. ಅದನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಅರಿತು ಆಚರಿಸುವಂತಹ ಗುರುವಿನ ಮಾರ್ಗದರ್ಶನ ಪಡೆದು ನಾವೆಲ್ಲರೂ ಆ ಮಟ್ಟಕ್ಕೆ ನಾವು ಬೆಳೀತಾ ಹೋಗಬೇಕು. ಆ ಮಹೇಶ್ವರ ಸ್ಥಳದ ವೀಣಾನಾದಕ್ಕೆ ಪೂರಕ ಶಕ್ತಿಯಾಗಿ ಬೇರಿನಾದ ಪ್ರಸಾದಿ ಸ್ಥಳದಲ್ಲಿ ಹೊರಹೊಮ್ತಾ ಹೋಗುತ್ತೆ. ಇದು ಅತೀ ಆಳವಾದಂತಹ ಸಾಧನೆಯ ನಿಲುವು. ಆದರೂ ಎಲ್ಲ ರೀತಿಯ ಸಾಧನೆಯನ್ನು ಎಲ್ಲ ಶರಣರು ಏನು 770 ಜನ ಶರಣರು ಸಿಕ್ಕಿರುವಂತಹ ವಚನಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸಾಧನೆಯ ಪಥವನ್ನು ಹಿಡಿದಿಟ್ಟಿದ್ದಾರೆ ವಚನಗಳಲ್ಲಿ. ನಾವು ಎಲ್ಲಿಯವರೆಗೆ ವಚನಗಳ ಆಳವಾದಂತಹ ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಳಲ್ವೋ, ಆ ಅನುಭವದಲ್ಲಿ ನಾವು ಆಚರಣೆಗೆ ಅಳವಡಿಸ್ಕೊಳ್ಳಲ್ವೋ, ಏನು ಶರಣರು ಕೊಟ್ಟಿರುವಂತಹ ವಚನಗಳಲ್ಲಿ ಬಂದಂತಹ ಅರಿವಿನ ಕಡೆಗೆ ನಾವು ಗಮನ ಕೊಟ್ಟು ಮುನ್ನಡೆಯಲ್ವೋ, ಅಲ್ಲಿವರೆಗೆ ಅವರು ಗಳಿಸಿಕೊಂಡಂತಹ ಲಿಂಗಾಂಗ ಸಾಮರಸ್ಯದ ನಿಲುವು ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಸಾಧ್ಯವನ್ನು ಮಾಡಿಕೊಳ್ಳೋಕ್ಕೆ ಇಷ್ಟೆಲ್ಲ ಪರಿಶ್ರಮದಿಂದ ಏನೋ ಒಂದು ಕಾರ್ಯ ಮಾಡಿದಾಗ ಯಾರಾದರೂ ಒಬ್ಬರು ಸಾಧಕರು ಹೊರಹೊಂಬೋದೇನೋ ಅಥವಾ ತಿಳಿದು ಆಚರಣೆಗೆ ಪೂರಕವಾದಂಥ ಶಕ್ತಿ ಆಗಿ ಬರ್ಬೋದೇನೋ ಅನ್ನುವಂಥ ಸದುದ್ದೇಶದಿಂದನೇ ಇಂತಹ ಕಾರ್ಯಕ್ರಮ ನಡೀತಾ ಇರೋದು. ಇದ್ರ ಕಡೆಗೆ ನಾವೆಲ್ಲರೂ ಗಮನ ಕೊಟ್ಟು ಮುನ್ನಡಿಬೇಕು. ಪ್ರಸಾದಿ ಸ್ಥಳದಲ್ಲಿ ನಮ್ಮಲ್ಲಿ ಸದಿಚ್ಛೆ ಯಾವ ರೀತಿ ಹೊರಹೊಮ್ಮಬೇಕು ಅನ್ನೋದಕ್ಕೆ ಆ ಸಾಧನೆಗೆ ನಮ್ಮ ನಾಭಿಯ ತನಕ ನಮ್ಮ ಉಸಿರಿನ ಕ್ರಿಯೆ ನಡೀತಾ ಹೋಗಬೇಕು. ಏನು ದೀರ್ಘ ಉಸಿರಾಟ ಇದೆಯಲ್ಲ, ನಮ್ಮ ಅನುಲೋಮ ವಿಲೋಮ ಮಾಡಲೇಬೇಕು ಅಂತಲ್ಲ, ಆದರೆ ಮಾಡದಿದ್ರೆ ಸಾಧ್ಯ ಇಲ್ಲ ಅನ್ನೋದಕ್ಕೂ ದಾಖಲೆ ಇದೆ. ನಮ್ಮ ಉಸಿರು ನಿಧಾನ ಆಗಲೇಬೇಕು. ಯಾವುದೋ ರೂಪದಲ್ಲಿ ಮಾಡಿರಿ ನೀವು. ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಅಂತ ಚಾಮರಸ ಕವಿ ಹೇಳಿದಾರಲ್ಲ, ದೃಷ್ಟಿಯೋಗ ಮಾಡಾದರೂ ನೀವು ನಿಲ್ಲಿಸ್ಕೊಳ್ರಿ. ಆದರೆ ಸಾಧನೆ ಮಾಡಿದರೆ ಬೇಗ ನಾವು ಗುರಿ ಮುಟ್ಟಲಿಕ್ಕೆ ಯೋಗ್ಯರಾಗ್ತೀವಿ. ಅಂತಹ ಸಾಧನೆಯ ಕಡೆಗೆ ನಾವು ಗಮನ ಕೊಟ್ಟಾಗ ಮಾತ್ರ ಶರಣರ ಪದ ನಮಗೆ ಅರಿತಾ ಹೋಗುತ್ತೆ. ನಾವು ಕೇವಲ ವಚನ ಓದೋದು, ಒಂದು 10 ನಿಮಿಷ ಪೂಜೆ ಮಾಡೋದು, ಬಸವ ಅನ್ನೋದು ಅಥವಾ ಜೈಕಾರ ಹಾಕೋದು, ಇದರಿಂದ ನಾವು ಬಸವ ತತ್ವವನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾವು ಬಸವ ತತ್ವವನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೋಬೇಕು ಅಂತಂದರೆ ಮೊಟ್ಟ ಮೊದಲಿಗೆ ನಾವು ಪ್ರಾರಂಭ ಮಾಡಬೇಕಾಗಿರೋದು ಸಾಧನೆಗಳು, ವಚನಗಳ ಅಧ್ಯಯನ. ಏನು ಸಾಧನೆ ಇದ್ದಾವೆ ಎಲ್ಲ ಹೇಳಿದ್ದಾರೆ. ಒತ್ತಿ ಮೂಲದ್ವಾರದಿಂದ ದಶವಾಯುಗಳ 10 ಮುಖದೊಳು ಅರಿವ ಕರ್ಣೇಂದ್ರಿಯ ಚಿತ್ತಮನ ಬುದ್ಧಿ ಒಂದಾಗಿ ಇಹ ವಸ್ತುವಿನೊಳು ಐಕ್ಯವನ್ನರಿದಾತ ಮಹೇಶ್ವರ ಅಂತ ಹೇಳ್ತಾರೆ. ಈ ಮಟ್ಟದಲ್ಲಿ ನಾವು ಯಾರು ಸಾಧನೆ ಮಾಡ್ತಿದ್ದೀವಿ? 10 ಮುಖದಲ್ಲಿ ಅರಿತಿರುವಂತಹ ದಶವಾಯುಗಳನ್ನು ಯಾರು ಹಿಡಿದಿಡ್ತಿದ್ದೀವಿ? ಇತ್ತರೂ ನಾವು ಗಮನ ಕೊಡಬೇಕಲ್ಲ. ಕೇವಲ ಚರ್ಚೆ ಮಾಡಿದ್ವಿ, ವಾದ ಮಾಡಿದ್ವಿ, ಚಿಂತನೆ ಮಾಡಿದ್ವಿ, ಮತ್ತು ಯಥಾ ರೀತಿ ನಮ್ಮ ಬದುಕನ್ನು ಅದೇ ರೀತಿ ನಾವು ಕಾಲ ಕಳಿತೀವಿ ಅಂತಂದರೆ ಕೊಟ್ಟಿದ್ದಕ್ಕೆ ಸಾರ್ಥಕತೆ ಏನಾಯಿತು? ಎಷ್ಟು ಕಷ್ಟಪಟ್ಟು ಉಳಿಸಿದರು. ಇವತ್ತಿನ ಕಾಲಮಾನದಲ್ಲೇ ವಚನಗಳು ಇಷ್ಟೆಲ್ಲ ಕ್ಷಣ ಮಾತ್ರದಲ್ಲಿ ಜನಮನಕ್ಕೆ ಮುಟ್ಟುವ ರೀತಿ ಇದ್ರೂ ಸಹ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ.
ಇದ್ದುದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದರೆ ಅವರು ಎಷ್ಟು ಕಷ್ಟಪಟ್ಟು ಉಳಿಸಿದ್ದಾರೆ, ಅದ್ರ ಕಡೆಗೆ ನಾವು ಗಮನ ಕೊಟ್ಟು ಮುನ್ನಡಿಬೇಕು. ಶರಣರು ಏನು ಸಾಧನೆ ಪಥವನ್ನು ಕೊಟ್ಟಿದ್ದಾರೆ ಆ ಸಾಧನೆ ಕಡೆಗೆ ನಾವು ಹೆಚ್ಚು ಗಮನ ಕೊಡಬೇಕು. ಕೇವಲ ಬಾಯಲ್ಲಿ ಹೇಳೋದು, ವೇದಿಕೆಯಲ್ಲಿ ಹೇಳೋದು, ಪ್ರವಚನ ಹೇಳೋದು, ಕೇಳೋದು ಇಷ್ಟಕ್ಕಷ್ಟೇ ಸೀಮಿತ ಆಗಬಾರ್ದು. 36 ವರ್ಷದಲ್ಲಿ ಕಲ್ಯಾಣ ನೋಡುವಂಥ ಮಟ್ಟಕ್ಕೆ ಬೆಳೆದಿತ್ತು. 900 ವರ್ಷ ಆದರೂ ಈ ರೀತಿ ಇತ್ತು ಅಂತ ತೋರ್ಲಿಕ್ಕೂ ಒಂದು ಸಂಸ್ಥೆನೂ ಬೆಳೀತಿಲ್ಲ. ಒಂದು 10 ಜನದಾರ ಇದ್ದಿದ್ದು ಸಂಸ್ಥೆ, 10 ಜನ ಒಟ್ಟಾಗಿ ಈ ರೀತಿ ಸಾಧನೆ ಮಾಡ್ತಿದ್ದಾರೆ, ಈ ರೀತಿ ಹೊಂದಾಣಿಕೆಯಿಂದ ಇದ್ದಾರೆ, ಈ ರೀತಿ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಮಹಾಮನೆ ಅನ್ನುವಂತಹ ತತ್ವಕ್ಕೆ ಒಂದು ಕುರುಹಾಗಿ ಇಲ್ಲಿದೆ ಅಂತ ತೋರಲಿಕ್ಕೆ ಒಂದೂ ಇಲ್ಲಲ್ಲ. ಈ ಮಟ್ಟದಲ್ಲಿ ನಾವು ಎಚ್ಚರಿಕೆಯಿಂದ ನಮ್ಮ ತಪ್ಪು ಒಪ್ಪುಗಳನ್ನು ತಿದ್ಕೊಂಡು ನಾವು ಎಚ್ಚರಿಕೆಯಿಂದ ಮುನ್ನಡಿಬೇಕು. ಆವಾಗ ಭಕ್ತ ಸ್ಥಳ, ಪ್ರಸಾದಿ ಸ್ಥಳ, ಮಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳಕ್ಕೆ ಒಂದು ಗಟ್ಟಿತನ ಬರ್ತಾ ಹೋಗುತ್ತೆ. ಇಲ್ಲಿರದೆ ಪ್ರೀತಿ, ವಿಶ್ವಾಸ, ಹೊಂದಾಣಿಕೆ, ಇಚ್ಛಾಶಕ್ತಿ ಅಂದರೆ ಪ್ರೀತಿನೇ. ಪ್ರೀತಿಯಿಂದ ಹೊರಹೊಮ್ಮುವಂತಹ ಸತ್ಪ್ರೀತಿ. ಭಕ್ತಿ 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 ಅಂತ ಯಾರಿಗೆ ಹೇಳ್ತಾರೆ? ದೇವನಲ್ಲಿ ಅಥವಾ ಗುರುವಿನಲ್ಲಿ ನಮ್ಮೊಳಗೆ ನಾವು ಇಡುವಂತಹ ಸದ್ಭಕ್ತಿ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ವಿಶ್ವಾಸ ಇದೆಯಲ್ಲ, ಭಕ್ತಂಗೆ ವಿಶ್ವಾಸ, ಮಹೇಶಂಗೆ ನಿಷ್ಠೆ ಇರಬೇಕಲ್ಲ. ವಿಶ್ವಾಸದ ಜೊತೆಗೆ ನಿಷ್ಠೆ ಗಟ್ಟಿಗೊಳಿಸ್ಕೋಬೇಕು. ನಿಷ್ಠೆಯಿಂದ ಅವಧಾನಕ್ಕೆ ಹೋಗಬೇಕು. ಅವಧಾನ ಅಂದರೆ ಕೇವಲ ಸಮಾಧಾನವಾಗಿ ಮಾಡೋದಂಥದ್ದಲ್ಲ, ಎಚ್ಚರಿಕೆಯಿಂದ ಸಮಾಧಾನಗೊಳಿಸ್ಕೋಬೇಕು. ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ, ಎಲ್ಲಿ ತಪ್ಪನ್ನ ನಾವು ತಿದ್ಕೋಬೇಕು, ಈ ಎಚ್ಚರಿಕೆ ಬರಬೇಕಲ್ಲ. ಎಚ್ಚರಿಕೆ ಬಂದಾಗ ಆ ಅವಧಾನ ಅಂದರೆ ಒಂದು ಪರಿಶುದ್ಧ ಜ್ಞಾನದ ಪ್ರಭೆಗೆ ಪೂರಕ ಶಕ್ತಿಯಾಗಿ ಹೊರಹೊಮ್ಮುವಂಥ ಸದಿಚ್ಛೆ, ಸುಬುದ್ಧಿ, ಸುಚಿತ್ತ, ನಿರಹಂಕಾರ. ನಿರಹಂಕಾರದಿಂದ ನಮ್ಮ ಜ್ಞಾನದ ಪ್ರಭೆ ಹೊರಹೊಮ್ಮಬೇಕು. ಆಗ ಮಾತ್ರ ಭಕ್ತ ಆಗಲಿ, ಮಹೇಶ್ವರ ಆಗಲಿ, ಶರಣ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಸಿವು ತೃಷೆ ವಿಷಯಗಳಿಗೆ, ಹಸಿವು ತೃಷೆ ವಿಷಯ ವ್ಯಸನಗಳಿಗೆ ಮುಖಗೊಡದೆ. ಹಸಿವು ಅಂದರೆ ಹೊರಗಿನ ಹಸಿವು ಅಷ್ಟೇ ಅಲ್ಲ, ಎಲ್ಲ ರೀತಿಯ ಹಸಿವು. ಅದು ಬೇಕು ಇದು ಬೇಕೆಂಬ ಹಸಿವು, ಅದು ಬೇಕು ಇದು ಬೇಕೆಂಬ ತೃಷೆ, ಎಲ್ಲವನ್ನು ನಾವು ಹತ್ತನೇ ಹೊರಗಿನ ಬಾಹ್ಯದ ವಿಷಯಗಳಿಗೆ ಮುಖಗೊಟ್ಟು ನಮ್ಮ ಅಂತರಂಗದಲ್ಲಿರುವ ಆ ಲಿಂಗಾಂಗ ಸಾಮರಸ್ಯವನ್ನು ಗಳಿಸಿಕೊಳ್ಳುವತ್ತ ನಮ್ಮ ಗಮನ ಇಲ್ದಂಗೆ ಮಾಡ್ಕೊಳ್ತಿದ್ದೀವಿ. ನಮ್ಮ ಸಾಧನೆಯಲ್ಲಿ ನಾವು ಮುನ್ನಡೀತಾ ಹೋದರೆ ಹೊರಗಿನ ಈ ವೇದಿಕೆ ಕಾರ್ಯಕ್ರಮಗಳು ಅಥವಾ ಒಬ್ರಿಗೊಬ್ರಿಗೆ ಬೋಧನೆ ಮಾಡೋದು, ಹೇಳೋದು, ಕೇಳೋದು ಇವೆಲ್ಲ ಇದೆಯಲ್ಲ, ಇದೇನು ಎಲ್ಲ ಶೂನ್ಯ. ಇದು ನೆಪ ಮಾತ್ರ ಅಷ್ಟೇ. ಆಳವಾಗಿ ನಮ್ಮೊಳಗೆ ನಾವು ಇಳಿತಾ ಹೋದಂಗೆ ಹೊರಗೆ ಏನಪ್ಪ ಇದು, ಯಾವ ರೀತಿ ನಾವು ಜಗತ್ತನ್ನು ಒಯ್ತಾ ಇದ್ದೀವಿ. ಶರಣರು ಎಷ್ಟು ಎತ್ತರದ ಮಟ್ಟಕ್ಕೆ ಬೆಳೆದು ಎಲ್ಲರಿಗೂ ಆದರ್ಶ ಆದರು. ನಮ್ಮ ಬದುಕು ಎತ್ತ ಹೋಗಿದೆ ಅಂತ ಒಂದು ರೀತಿಯ ದುಃಖ, ನೋವು, ನಮ್ಮನ್ನು ನಾವು ಆ ನೋವಿನಲ್ಲಿ ಮುಳುಸ್ಕೋಬೇಕಾಗಿದೆ. ಈಗ ಶರಣರು ಕೊಟ್ಟದ ಪಥ ಏನು, ನಮ್ಮ ಆಚರಣೆಗಳೇನು, ಶುದ್ಧವಾದಂತಹ ಪಥದಲ್ಲಿ ನಾವು ಸಾಕ್ತಾ ಇದ್ದೀವ? ಗುರು ಬಸವಣ್ಣವರಷ್ಟು ಸ್ವಾಮಿ ವರ್ಷೆ ಮಾಡ್ಕೊಂಡಾರೆ ಯಾರಿದ್ದಾರೆ? ಎನ್ನ ಚಿತ್ತವು ಹತ್ತಿ ಹಣ್ಣು ನೋಡಯ್ಯ. ಭಕ್ತಸ್ಥಳದಲ್ಲಿ ಸ್ವಾಮಿ ವಿಮರ್ಶೆನೇ ಮೇನ್ ಮುಖ್ಯ. ಎನ್ನ ಚಿತ್ತವು ಹತ್ತಿ ಹಣ್ಣು, ಅವ್ರ ಚಿತ್ತ ಹತ್ತಿ ಹಣ್ಣಾಗಿತ್ತೇನು? ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇನ್ನೊಬ್ಬರ ನೋವು, ಇನ್ನೊಬ್ಬರ ಕಷ್ಟ, ಇನ್ನೊಬ್ಬರಿಗೆ ಸಮಾನತೆಯ ವಿಚಾರವನ್ನು ಹೊರಹೊಮ್ಮಿಸಿಕೊಂಡಂತಹ ನಿಲುವು, ಅಷ್ಟು ಸಣ್ಣ ವಯಸ್ಸಿನಲ್ಲಿ ಎಲ್ಲರಿಗೂ ಸಮಾನ ಬರಬೇಕು, ಎಲ್ಲರಿಗೂ ಸಂಸ್ಕಾರ ಬೇಕು ಅನ್ನುವಂತಹ ವಿಚಾರ ಹೊರಹೊಮ್ಮಿಸಿಕೊಂಡಂತಹ ಬಸವ ತಂದೆಯವರ ಹೃದಯ ಚಿತ್ತವು ಹತ್ತಿ ಹಣ್ಣಾಗಿತ್ತ? ಇಂತಹ ಸ್ವವಿಮರ್ಶಾತ್ಮಕ ಗುಣ ನಮ್ಮಲ್ಲಿ ಬರಬೇಕು ಅಂತ ಭಕ್ತಸ್ಥಳದಲ್ಲಿ ಹೇಳ್ತಾ ಹೋಗ್ತಾರೆ ಅವರು. ಸ್ವವಿಮರ್ಶೆ ಅಳವಟ್ಟರೆ ಭಕ್ತಸ್ಥಳ, ಆ ವಿಮರ್ಶೆಯನ್ನು ತಿದ್ದುಕೊಂಡ್ರೆ ಮಹೇಶ್ವರ ಸ್ಥಳ. ಆ ವಿಮರ್ಶೆಯಿಂದ ಹೊರಹೊಮ್ಮಿದಂತಹ ಜ್ಞಾನದತ್ತ ಗಮನ ಇಟ್ಟು ಮುನ್ನಡೆದ್ರೆ ಅದು ಮಹೇಶ್ವರ ಸ್ಥಳ ಆಗುತ್ತೆ. ಕ್ರಿಯೆಗೆ ಬೇಕಾದಂತಹ ಜ್ಞಾನಕ್ಕೆ ಬೇಕಾದಂತಹ ಇಚ್ಛೆಗೆ ಬೇಕಾದಂತಹ ಆ ಪರಿಪೂರ್ಣ ಜ್ಞಾನವೇ ಆದಿಶಕ್ತಿ. ಒಂದಕ್ಕೊಂದು ಯಾವ ರೀತಿ ಒಂದಕ್ಕೊಂದು ಕನೆಕ್ಷನ್ ಇದೆಯೋ ಈ ಮಟ್ಟದಲ್ಲಿ ನಾವೆಲ್ಲರೂ ಆಳವಾಗಿ ವಿಚಾರ ಮಾಡಬೇಕು. ನಾವು 5 ನಿಮಿಷ ಪದ್ಮಾಸನ ಅಥವಾ ಸಿದ್ಧಾಸನ ಕೂಡಲಿಕ್ಕೆ ಯೋಗ್ಯರಿಲ್ಲ, ಆದರೆ ನಾವೆಲ್ಲರೂ ಬಸವ ತತ್ವದರು ಅಂತ ಹೇಳ್ತೀವಿ.
ಹೇಳಿದಾರಲ್ಲ ಸಾಧನೆ ವಿಧಾನಗಳ. ಇವತ್ತಿಂದ ನಾನು 10 ನಿಮಿಷ 5 ನಿಮಿಷ ಒಂದು ಆಸನದಲ್ಲಿ ಕೂಡಬೇಕಪ್ಪ. ಆಸನ ಬಲಿತ ಮೇಲೆ ಪ್ರಾಣ ಪ್ರಾಣ ಏನು ಏನು ಯಮ ನಿಯಮ ಆಸನ ಪ್ರಾಣಾಯಾಮ ಅಂತ ಹೇಳ್ತಾರಲ್ಲ, ಅಷ್ಟಾಂಗ ಯೋಗದಲ್ಲಿ ಹೇಳ್ತಾರಲ್ಲ, ಆಸನ ಅಂದರೆ ಒಂದೇ ಒಂದು ಆಸನದಲ್ಲಿ 3 ತಾಸು ಕುಳಿತರೆ ಅದು ಆಸನ ಅಂತೆ. ಕೂಡಲಿ ನಿಲ್ಲಿ ಏನೇ ಮಾಡಲಿ ಒಂದು ಆಸನ, ಅದರಲ್ಲಿ 3 ತಾಸು ನಾವು ಕಾಲ ಕಳಿಬೇಕು, ಅಂದರೆ ನಿಲ್ಲಬೇಕು. ನಿಂತರೆ 3 ತಾಸು ನಿಲ್ಲಂಗಿರ್ಬೇಕು, ಕೂತ್ರೆ 3 ತಾಸು ಒಂದೇ ಆಸನದಲ್ಲಿ ಕೂಡಂಗಿರ್ಬೇಕು. ಏನೇ ಮಾಡಿರಿ 3 ತಾಸು ಗೆದ್ದರೆ ಅದು ಆಸನ ಸಿದ್ಧಿ ಅಂತೆ. 3 ತಾಸು ಮೀರಿ ಆದಮೇಲೆ ಅದು ಪ್ರಾಣಾಯಾಮ, ಆಮೇಲೆ ಅಳ್ಬಡುತ್ತೆ ಪ್ರಾಣಾಯಾಮ. ನಾವು ಅರ್ಧ ತಾಸು ಕೂಡಲ್ಲ, 1 ತಾಸು ಕೂಡಲ್ಲ, 2 ತಾಸು ಕೂಡಲ್ಲ, ನಾವೆಲ್ಲ ಗಳಿಸ್ಕೊಂಡಿದ್ದೀವಿ ಅಂತ ತೋರ್ತೀವಿ. ತೋರಿಕೆಯ ಬದುಕು ಆಗಬಾರ್ದು. ಬಸವ ತತ್ವ ಅಂದರೆ ಅದು ಎಲ್ಲರಿಗೂ ಮಾರ್ಗದರ್ಶನವಾಗುವಂತಹ ಆದರ್ಶವಾಗುವಂತಹ ಬದುಕು ನಾವು ಅಳವಡಿಸ್ಕೋಬೇಕೀಗ. ಅದು ಬಸವ ತತ್ವ ಇದೆ. ಗುರು ಬಸವಣ್ಣವ್ರು ಕೊಟ್ಟಿದ್ದು ವಚನಗಳಲ್ಲಿರುವಂತಹ ತತ್ವಜ್ಞಾನ ಎಲ್ಲರಿಗೂ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ತತ್ವಜ್ಞಾನ ಅದರೊಳಗೆ ಅಡಗಿದೆ. ಆದರೆ ನಾವು ಹೋಗ್ತಾ ಇರೋ ಪಥದಲ್ಲಿ ನೋಡಿ ಯಾರೋ ಲಿಂಗವಂತ ಸಮಾಜ ಅಥವಾ ಬಸವ ತತ್ವವನ್ನು ಹಿಡಿಬೇಕು ಅನ್ನುವಂತಹ ಸದ್ಭಾವನೆಯಿಂದ ಯಾರೂ ಬರುವ ರೀತಿ ನಮ್ಮ ಆಚರಣೆಗಳಿಲ್ಲ. ನಮ್ಮಲ್ಲಿ ಬೇಕಾಗಿರದೆ ಸದಾಚಾರದ ಆಚರಣೆಗಳು, ಯಾರಿಗೂ ಸುಳ್ಳು ಹೇಳಬಾರ್ದು, ಅಸತ್ಯ ನುಡಿಬಾರ್ದು, ಇವೆಲ್ಲ ಭಕ್ತಸ್ಥಳದ ಆಚರಣೆಗಳು. ಇವನ್ನ ಅಳವಡಿಸ್ಕೋಬೇಕಲ್ಲ. ಇಲ್ಲೇ ಇರ್ತೀವಿ, ಸುಳ್ಳು ಹೇಳ್ತಿರ್ತೀವಿ, ಫೋನ್ ಮಾಡ್ತಿರ್ತೀವಿ, ಏನೋ ಮಾತಾಡ್ತಿರ್ತೀವಿ, ನಾವು ಇಲ್ಲಿಲ್ಲ ಅಲ್ಲಿಲ್ಲ ಅಂತ. ಸುಳ್ಳು ಹೇಳಲಿಕ್ಕೆ ಏನು ಇದೆಲ್ಲ? ನಮ್ಮ ಬದುಕಲ್ಲಿ ನಾವು ಎಷ್ಟು ಶುದ್ಧ ಸತ್ಯವಾಗಿರುವುದೇ ಭಕ್ತಸ್ಥಳ. ಆ ಸತ್ಯದ ಆಚರಣೆಯಂತೆ ಆಚರಣೆಗೆ ಗಟ್ಟಿಗೊಂಡು ಮುನ್ನಡೆಯುವುದೇ ಮಹೇಶ್ವರ ಸ್ಥಳ. ಇವೆರಡು ಗಟ್ಟಿ ಆಯಿತು ಅಂತಂದರೆ ತಾನೇ ಆಗ್ತಾ ಹೋಗುತ್ತೆ ಮುಂದಿನ ಕ್ರಿಯೆಗಳು. ಬೀಜ ಬಿತ್ತಿ ಹಸನಾಗಿ ಅದಕ್ಕೆ ನೀರು ಗೊಬ್ಬರ ಕೊಡೋದೇ ಅಷ್ಟೇ, ಅದು ತಾನೇ ಆಗುತ್ತೆ ಫಲ ಎಲ್ಲ ಲಾಸ್ಟಿಗೆ. ಅದಕ್ಕೆ ಆ ಪಥದಲ್ಲಿ ನಾವೆಲ್ಲರೂ ಎಚ್ಚರಿಕೆಯಿಂದ ಸಾಗೋಣ. ಏನೋ ಒಂದು ರೀತಿಯ ನೋವಾದಂಗೆ ನನಗೆ ಶಬ್ದಗಳೇ ಬರ್ತಾಯಿಲ್ಲ ಇವತ್ತು. ಯಾವ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ? ಸುಮ್ಮನೆ ವೇದಿಕೆ ಮಾಡ್ಕೊಂಡು ಸುಮ್ಮನೆ ಕಾಲ ಕಳೀತಿದ್ದೀವಲ್ಲ. ಒಂದೊಂದು ನಿಮಿಷನೂ ಅರೆಗಳಿಗೆ ನಿಂದಣೆ ನಿಮ್ಮ ನಿತ್ಯ ಅಂತ ಹೇಳ್ತಾರೆ. ಅಂತಹ ಒಂದು ಅರೆಗಳಿಗೆ ಶರಣರ ನುಡಿಗೆ ಅರೆಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತೇಳಿ ಅವರು ಅಷ್ಟು ಎತ್ತರವಾದ ಸ್ಥಾನವನ್ನು ಶರಣರ ನುಡಿಗಳಿಗೆ ಕೊಟ್ಟರು. ನಾವು ಎಲ್ಲಿದ್ದೀವಿ? ಯಾವ ಮಟ್ಟಕ್ಕೆ ನಮ್ಮ ಆಚರಣೆಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ಪರಿಪೂರ್ಣ ಶರಣಾಗತಿಯಿಂದ ಪ್ರಯತ್ನ ಪಡ್ತಿದ್ದೀವಿ? ಶುದ್ಧ ಆಚರಣೆ ಬೇಕಲ್ಲ. ಶುದ್ಧ ಆಚರಣೆನೇ ಗುರು ಬಸವಣ್ಣವ್ರು ಕೊಟ್ಟಿದ್ದು. ಪರಿಶುದ್ಧ ಆಚರಣೆ ಇದ್ರೇನೋ ಅಧಿಕಾರ ಇದ್ರೇನೋ ಇಲ್ಲದಿದ್ರೇನು ಅವರ ಬದುಕನ್ನೇ ನಾವು ಚಿತ್ರಣ ಮಾಡ್ಕೊಂತ ಹೋದರೆ ಇಷ್ಟು ಎತ್ತರವಾದಂತಹ ಆಚರಣೆಯ ಪಥವನ್ನು ನಮಗೆ ಹೋಗಿದಾರಲ್ಲ ಅಂತಂದರೂ ನಾವು ಗಟ್ಟಿಯಾಗಿ ಹೆಜ್ಜೆ ಇಡಬೇಕು. ಶರಣರ ಬದುಕನ್ನು ಎಚ್ಚರಿಕೆಯಿಂದ ಅಳವಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಟ್ಟರೆ ಮಾತ್ರ ಷಟ್ಸ್ಥಲ ಮಾರ್ಗದಲ್ಲಿ ನಾವು ಮುನ್ನಡೆಯಕ್ಕೆ ಯೋಗ್ಯರಾಗ್ತೀವಿ. ಅಂತಹ ಯೋಗ್ಯತೆಯನ್ನು ಗುರು ಬಸವಣ್ಣವರು ಎಲ್ಲರಿಗೂ ಕರುಣಿಸ್ಲಿ. ಅವರಿಗೆ ಏನು ಬಸವಣ್ಣನ ಸಂತತಿಗಲ್ಲದ ಆಗದು ಅಂತ ಹೇಳ್ತಾರೆ. ಬಸವಣ್ಣನ ಸಂತತಿ ಅಂದರೆ ಅವರು ಎಚ್ಚರಿಕೆ ಕೊಡ್ಕಂತ ಹೇಳ್ಕೊಂತ ಬರೋ ಅಂಥ ಸಂತತಿನೇ ಆಗಬೇಕಲ್ಲ. ಅಂತಹ ಕಾರುಣ್ಯವನ್ನು ಗುರು ಬಸವಣ್ಣವರು ಹರಿಸಿ ನಮಗೆಲ್ಲರಿಗೂ ಷಟ್ಸ್ಥಲದ ಸತ್ಪಥವನ್ನು ತೋರಿ ಎತ್ತರಕ್ಕೇರುವಂತಹ ನಿಲುವಿನಲ್ಲಿ ಅವರು ಮುನ್ನಡೆಸಲಿ. ಎಲ್ಲರೂ ಸಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರಸಾದಿ ಸ್ಥಳದ ಇರದೇ ಎಚ್ಚರಿಕೆ. ನಾವು ಆ ಎಚ್ಚರಿಕೆಯ ಪಥವನ್ನು ಅವಧಾನ ಭಕ್ತಿಯನ್ನು ಅಳವಡಿಸ್ಕೊಂಡು ಅವರು ಕೊಟ್ಟಂತಹ ಸತ್ಪಥದಲ್ಲಿ ನಾವೆಲ್ಲರೂ ಸಾಗೋಣ. ಅಂತಹ ಸುಬುದ್ಧಿ ಸುಜ್ಞಾನ ಸದ್ಭಾವವನ್ನು ಗುರು ಬಸವಣ್ಣವರು ಎಲ್ಲ ಶರಣರು ನಮಗೆಲ್ಲ ದಯಪಾಲಿಸಲಿ ಅಂತ ಹೇಳ್ತಾ ಇಷ್ಟಕ್ಕೆ ನನ್ನ ಅನುಭವ ಚಿಂತನವನ್ನು ನಾನು ಮೊಟಕುಗೊಳಿಸ್ತಾ ಇದ್ದೀನಿ. ಎಲ್ಲರೂ ಸಾಧನೆಯತ್ತ ಸ್ವಲ್ಪ ಗಮನ ಕೊಡ್ರಿ, ಆಸನಗಳನ್ನು ಗಟ್ಟಿಗೊಳಿಸ್ಕೊಳ್ರಿ, ಗುರು ತೋರಿದಂತಹ ಪಥದಲ್ಲಿ ಮುನ್ನಡಿರಿ ಅಂತ ಹೇಳ್ತಾ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.